ಲಕ್ಷಗಟ್ಟಲೆ ಮೌಲ್ಯದ ಬಂಗಾರ ಬೆಳ್ಳಿ ಹಿಂದಿರುಗಿಸಿ ವ್ಯಕ್ತಿಯೊಬ್ಬ ಪ್ರಾಮಾಣಿಕತೆ ಮೆರೆದಿದ್ದಾನೆ. ವಿಜಯನಗರದ ಹೊಸಪೇಟೆ ತಾಲೂಕಿನ ಮಲಪನಗುಡಿಯಲ್ಲಿ ಈ ಅಪರೂಪದ ಘಟನೆ ನಡೆದಿದೆ. ಮುದುಕಪ್ಪ ಶೇಗಡಿ ಅನ್ನೋರ ಮಗನ ಮನೆಗೆ ಹೋಗ್ತಾ ಇದ್ದಾಗ ಬಸ್ನಲ್ಲೇ ಬ್ಯಾಗ್ ಬಿಟ್ಟು ಹೋಗಿದ್ದಾರೆ. ಕೊರಿಯರ್ ತರೋದಕ್ಕೆ ಅದೇ ಬಸ್ಗೆ ರಾಘವೇಂದ್ರ ಅನ್ನೋರು ಕೂಡ ಬಂದಿದ್ರು. ಆ ಬ್ಯಾಗ್ ನೋಡಿ ತೆಗೆದುಕೊಂಡು ಅರ್ಧ ಗಂಟೆ ಬಸ್ ನಿಲ್ದಾಣದ ಬಳಿ ಯಾರಾದ್ರೂ ಬರ್ತಾರೆ ಅಂತ ಕಾದಿದ್ರಂತೆ. ಯಾರೂ ಬಾರದ ಕಾರಣ ತಾವೇ ಅದನ್ನ ತೆಗೆದುಕೊಂಡು ಹೋಗಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. 30 ಗ್ರಾಂ ಮೌಲ್ಯದ 3 ಬಂಗಾರದ ಚೈನ್, 5 ಗ್ರಾಂನ 1 ಜೊತೆ ಬಂಗಾರದ ಕಿವಿಯೋಲೆ, 10 ಗ್ರಾಂ 3 ಬಂಗಾರದ ಉಂಗುರ, 80 ಗ್ರಾಂ ಮೌಲ್ಯದ ಬೆಳ್ಳಿ ಕಡಗ, ದೇವಿಯ ಮೂರ್ತಿ ಕೂಡ ಬ್ಯಾಗ್ನಲ್ಲಿತ್ತು. ವಿಜಯನಗರ ಜಿಲ್ಲೆಯ 6 ತಾಲೂಕಿನ ತಾಂಡಾಗಳಲ್ಲೂ ಕೂಡ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ದೀಪೋತ್ಸವ ಕಾರ್ಯಕ್ರಮ ನಡೆದಿದೆ. ಶ್ರೀ ಸೇವಾಲಾಲ್ ಮರಿಯಮ್ಮ ದೇಗುಲದಲ್ಲಿ ದೀಪ ಹಚ್ಚಿ ಸಂಭ್ರಮಾಚರಣೆ ಮಾಡಿದ್ರು. ತಾಂಡಾದ ಜನ ಮತಾಂತರ ತಡೆಯೋದಕ್ಕೆ ದೀಪೋತ್ಸವ ಕಾರ್ಯಕ್ರಮ ಮಾಡಿ ಜಾಗೃತಿ ಮೂಡಿಸಿದ್ದಾರೆ. ಇನ್ನು ಜಿಲ್ಲೆಯ ಹೊಸಪೇಟೆ, ಕೂಡಲಗಿ, ಕೊಟ್ಟೂರು, ಹರಪನಹಳ್ಳಿ, ಹೂವಿನಹಡಗಲಿ, ಹಗರಿಬೊಮ್ಮನಹಳ್ಳಿ ತಾಲೂಕುಗಳ ತಾಂಡಾಗಳಲ್ಲೂ ಕೂಡ ದೀಪೋತ್ಸವ ಅದ್ದೂರಿಯಾಗಿ ಜರುಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸದನದಲ್ಲಿ ಸಿಟಿ ರವಿ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇಡೀ ಘಟನೆಯನ್ನು ವಿಶ್ಲೇಷಣೆ ಮಾಡಿದ್ದೇನೆ. ನಿನ್ನೆ ದೇಶದ ಎಲ್ಲಾ ಕಡೆಗಳಲ್ಲೂ ಕೂಡ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಪಕ್ಷಪಾತ ಮಾಡದೆ ಸರಿಯಾದ ಕ್ರಮ ತೆಗೆದುಕೊಂಡಿದ್ದೇವೆ. ಸಭಾಪತಿಯಾಗಿ ಅವರ ಗೌರವವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಅಂತ ಬಸವರಾಜ ಹೊರಟ್ಟಿ ಕೂಡ ತಿಳಿಸಿದ್ದಾರೆ. ಎಲ್ಲರಿಗೂ ಮತ್ತು ಬೇರೆ ಬೇರೆ ವಿಚಾರ ಮಾಡಿ ಇದನ್ನು ಇಲ್ಲಿಗೆ ಸಮಾಪ್ತಿ ಮಾಡೋಣ ಅನ್ನುವಂಥದ್ದು ಮಾತನ್ನು ಮಾಡಿದೆವು. ಕೆಲವರು ಏನು ಹೇಳ್ತಾರಂದ್ರೆ ಇದು ಹೌಸ್ ಸ್ಟಾರ್ಟ್ ಆಗೋಣ ಮಾತಾಡೋಕೆ ಕೊಡಬೇಕಾಗಿತ್ತು ಅಂತಂದರು. ಮಾತಾಡೋಕೆ ಕೊಡಬೇಕಾಗಿದ್ರು ಅವರೊಂದು ಇವರೊಂದಾಗಿ ಇಡೀ ರಣರಂಗಾಗಿ ಹೌಸ್ನಲ್ಲಿ ಏನು ಬೇಕಾದಾಕಿದ್ರು. ನಂಗೆ ಗೊತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು, ಮಧ್ಯಪ್ರದೇಶ, ಬಿಹಾರದಲ್ಲಿ ಆದಂಥ ಘಟನೆಗಳು ನನಗೆ ಗೊತ್ತಿತ್ತು. ಹಂಗಾಗಬಾರ್ದು ಅನ್ನೋದಕ್ಕೆ ಆ ಟೈಮಕ್ಕೆ ಅದನ್ನು ಶಾಂತ ಮಾಡುವಂಥ ಪ್ರಯತ್ನವನ್ನು ಮಾಡೀನಿ, ಶಾಂತ ಮಾಡೀನಿ. ಮತ್ತು ನನ್ನ ತೀರ್ಮಾನ ನನಗೆ 100ಕ್ಕೆ 100ರಷ್ಟು ಸಮಾಧಾನ ತಂದಿದೆ. ಶತಮಾನೋತ್ಸವದ ಸಂಭ್ರಮ ಸ್ವಾಗತ ಕೋರುವ ಕಾಂಗ್ರೆಸ್ ನಾಯಕರ ಬ್ಯಾನರ್ಗಳಲ್ಲಿ ಭಾರತ ದೇಶದ ನಕ್ಷೆ ವಿರೂಪಗೊಳಿಸಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಬೆಳಗಾವಿ ನಗರದಲ್ಲಿ ಅಳವಡಿಸಿದ್ದ ಬಹುತೇಕ ಬ್ಯಾನರ್ಗಳಲ್ಲಿ ಭಾರತ ದೇಶದ ನಕ್ಷೆ ವಿರೂಪವಾಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. ಶತಮಾನೋತ್ಸವ ಸಮಾರಂಭ ನಿಮಿತ್ತ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವ ಬ್ಯಾನರ್ಗಳಲ್ಲಿ ಭಾರತ ದೇಶದ ನಕ್ಷೆ ವಿರೂಪ ಮಾಡಿ ಅಪಮಾನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಈ ರೀತಿಯ ಭಾರತ ನಕ್ಷೆ ಕೇವಲ ಪಾಕಿಸ್ತಾನ, ಚೀನಾದಲ್ಲಿ ಮಾತ್ರ ಕಾಣಿಸುತ್ತೆ ಅಂತ ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದನ್ನು ಖಂಡಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಮಾಜಿ ಶಾಸಕರು, ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಟಿ ರವಿ ಬಂಧನ ಪ್ರಕರಣದಲ್ಲಿ ಕರ್ತವ್ಯ ಲೋಪದ ಕಾರಣಕ್ಕೆ ಅಮಾನತಾಗಿದ್ದ ಖಾನಾಪುರದ ಸಿಪಿಐ ಮಂಜುನಾಥ್ ನಾಯ್ಕ್ ವಿಡಿಯೋ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ್ದಾರೆ. ಅಮಾನತು ಆದೇಶದ ಬಗ್ಗೆ ಇಲಾಖೆಯಲ್ಲಿ ನ್ಯಾಯ ಸಿಗುವ ಭರವಸೆ ಇದೆ. ಯಾರೂ ಖಾನಾಪುರ ಬಂದ್ ಹಾಗೂ ಸ್ಟ್ರೈಕ್ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಸಿಪಿಐ ಮಂಜುನಾಥ್ ಅಮಾನತು ಖಂಡಿಸಿ ಬಿಜೆಪಿ ಸೇರಿ ವಿವಿಧ ಸಂಘಟನೆಗಳು ಇವತ್ತು ಖಾನಾಪುರ ಬಂದ್ಗೆ ಘೋಷಣೆ ಮಾಡಿತ್ತು. ಅವರ ರಕ್ಷಣೆಗೋಸ್ಕರ ನಮ್ಮ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದಿದ್ದು, ಆ ಸಮಯದಲ್ಲಿ ಆದಂತಹ ಘಟನಾವಳಿಗಳಿಗೆ ಸಂಬಂಧಿಸಿದಂತೆ ನಾನು ಈಗಾಗಲೇ ನಮ್ಮ ಅಮಾನತು ಮಾಡಿದ್ದಾರೆ. ಈ ಬಗ್ಗೆ ಯಾವುದೇ ನಮ್ಮ ಖಾನಾಪುರ ಪೊಲೀಸ್ ಠಾಣೆ ಸಾರ್ವಜನಿಕರು ಯಾವುದೇ ಬಂದ್ ಅಥವಾ ಸ್ಟ್ರೈಕನ್ನು ದಯಮಾಡಿ ಮಾಡಬಾರದು ಅಂತೇಳಿ ತಮ್ಮಲ್ಲಿ ನಾನು ವಿನಮ್ರತೆಯಿಂದ. ಮಾಜಿ ಸಚಿವ ಸಿಟಿ ರವಿ ವರ್ಸಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ದಿನೇ ಜೋರಾಗ್ತಾನೆ ಇದೆ. ಸಿಟಿ ರವಿ ನಿವಾಸಕ್ಕೆ ತಂಡೋಪತಂಡವಾಗಿ ಕಾರ್ಯಕರ್ತರು ಆಗಮಿಸುತ್ತಿದ್ದಾರೆ. ನಿನ್ನೆ 200ಕ್ಕೂ ಅಧಿಕ ಎಸ್ಸಿ ಮೋರ್ಚಾ ಕಾರ್ಯಕರ್ತರು ಭೇಟಿ ನೀಡಿದ್ರು. ನಿಮ್ಮ ಜೊತೆ ನಾವಿದ್ದೇವೆ, ಯಾವುದಕ್ಕೂ ಎದೆ ಗುಂದುಬೇಡಿ ಅಂತ ಧೈರ್ಯ ತುಂಬಿದ್ದಾರೆ. ಚಿಕ್ಕಮಗಳೂರಿನ ಬಸವನಹಳ್ಳಿಯ ಸಿಟಿ ರವಿ ನಿವಾಸದಲ್ಲಿ ಮೀಟಿಂಗ್ ಮಾಡಿ ಪ್ರಕರಣ ಮುಂದಿನ ನಡೆಯ ಬಗ್ಗೆ ಕಾರ್ಯಕರ್ತರ ಸಲಹೆ ಪಡೆದುಕೊಂಡಿದ್ದಾರೆ. ಎಂಎಲ್ಸಿ ಸಿಟಿ ರವಿ ವಿಚಾರಕ್ಕೆ ಮಡಿಕೇರಿಯಲ್ಲಿ ಸಂಸದ ಯದುವೀರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾರು ಏನು ಹೇಳಿದ್ರು ಎಂಬುದನ್ನು ಸಭಾಪತಿಗಳು ತೀರ್ಮಾನ ಮಾಡಬೇಕು.
ಆದರೆ ಆ ರೀತಿಯ ಪದಬಳಕೆ ಆಗಿಲ್ಲ ಅಂತ ಸಭಾಪತಿಗಳೇ ಹೇಳಿದ್ದಾರೆ. ಸಿಟಿ ರವಿ ಅವರನ್ನ ಕಾನೂನು ಮೀರಿ ಬಂಧನ ಮಾಡಿದ್ರು. ರಾಜ್ಯ ಸರ್ಕಾರದ ಪ್ರಭಾವ ಇಲ್ಲದ ಸಂಸ್ಥೆ ಈ ಪ್ರಕರಣದ ತನಿಖೆ ಮಾಡಬೇಕು ಅಂತ ಸಂಸದ ಯದುವೀರ್ ಆಗ್ರಹಿಸಿದ್ದಾರೆ. 100% ಖಂಡಿಸ್ತೀವಿ. ಇದು ಏನೇ ಹೇಳಿರ್ಬೋದು, ಹೇಳಿಲ್ಲದೆ ಇರ್ಬೋದು, ಅದು ಸಭಾಪತಿಗಳು ತೀರ್ಮಾನ ಮಾಡಬೇಕಾಗಿದೆ. ಅವರು ಅದು ಏನೇನು ಮಾಹಿತಿ ಇರುತ್ತೆ, ಟೇಪ್ಗಳು ರೆಕಾರ್ಡಿಂಗ್ ಆಗಿರುತ್ತೋ ಏನೇನಿರುತ್ತೆ ಅದನ್ನೆಲ್ಲನೂ ಕೂಡ ತಗೊಂಡು ಅವರು ತೀರ್ಮಾನ ಮಾಡಬೇಕಾಗಿದೆ, ಏನು ಹೇಳಿದಾರೋ ಇಲ್ವೋ ಅಂತ. ಅವರೇ ಸಹ ಕಾನೂನು ನಮ್ಮ ಕೈಯಲ್ಲಿ ತೊಗೊಂಡು ಕಾನೂನು ಮೀರಿ ಅವ್ರನ್ನ ಬಂಧನೆ ಮಾಡಿ ಇಡೀ ರಾತ್ರಿ ಎಲ್ಲೆಲ್ಲೋ ತಿರುಗಾಡಿ ಏನೇನೋ ಮಾಡಿರೋದು ಅದು ನಾವು ಖಂಡಿಸ್ತೀವಿ. ಅದ್ರ ಜೊತೆಗೆ ಈಗ ಸಭಾಪತಿಗಳು ಹೇಳಿದ್ದಾರೆ ಸ್ಪಷ್ಟವಾಗಿ, ಆ ಥರ ಏನು ನಮ್ಮ ರೆಕಾರ್ಡಿಂಗಲ್ಲಿ ಅಂಥ ಒಂದು ಪದಗಳು ಬಳಸಿಲ್ಲ. ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡುವ ವಿಚಾರಕ್ಕೆ ಸಂಸದ ಯದುವೀರ್ ಅಸಮಾಧಾನ ಹೊರಹಾಕಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದ ಯದುವೀರ್, ಅರಸರ ಕಾಲದಿಂದಲೇ ಕೆಆರ್ಎಸ್ ರಸ್ತೆ ಅಂತ ಕರೆಯಲಾಗುತ್ತಿದೆ. ಈ ರೀತಿಯ ಬೆಳವಣಿಗೆಯಿಂದ ನಮಗೂ ದುಃಖ ಆಗುತ್ತೆ ಅಂತ ಸಂಸದ ಯದುವೀರ್ ಹೇಳಿದ್ದಾರೆ. ಸಿಎಂ ಪರ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿರೋದು ಅದು ಅವರ ವೈಯಕ್ತಿಕ ಅಭಿಪ್ರಾಯವಾಗಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪ್ರಕರಣವನ್ನ ರಾಜ್ಯ ಸರ್ಕಾರ ಸಿಐಡಿಗೆ ಕೊಟ್ಟಿದ್ದು ಸರಿಯಲ್ಲ ಅಂತ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವೈಫಲ್ಯವನ್ನ ಎಲ್ಲರೂ ಟೀಕೆ ಮಾಡುತ್ತಿದ್ದಾರೆ. ರವಿಗೆ ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿ ಕಾಡು ಮೇಡು ಸುತ್ತಿಸಿದ್ದಾರೆ ಅನ್ನೋದು ಪ್ರಸ್ತಾಪ ಮಾಡ್ತಾ ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ. ಪ್ರಕರಣ ಸಿಐಡಿ ಕೊಟ್ಟಿದ್ದು ಅಷ್ಟು ಸರಿ ಹೋಗ್ಲಿಕ್ಕಿಲ್ಲ. ಪೊಲೀಸ್ ಇಲಾಖೆಯ ಸಂಪೂರ್ಣ ವೈಫಲ್ಯವನ್ನು ಕಾಂಗ್ರೆಸ್ ಪಕ್ಷದ ಆದಿಯಾಗಿ ಎಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ರವಿಗೆ ನೋಟಿಸೇ ಕೊಡಲಿಲ್ಲ, ವಿಧಾನಸಭೆ ಇರಬೇಕಾದ್ರೇ ಅಲ್ಲೇ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಇಡೀ ರಾತ್ರಿ ಕಾಡು ಮೇಡು ಗುಡ್ಡಗಳಲ್ಲಿ ಸುತ್ತಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ಸೆಕ್ಯೂರಿಟಿ ಬೇಕು ಅನ್ನೋಂಥ ಉದ್ದೇಶದಿಂದ ಕಾಡು ಮೇಡು ಗುಡ್ಡದಲ್ಲಿ ತಗೊಂಡೋಗಿ ಕೂರಿಸಿದ್ರಂತೆ. ಇನ್ಮೇಲೆ ಎಸ್ಎಸ್ ಮಲ್ಲಿಕಾರ್ಜುನ ವಿರುದ್ಧ ಸಿಎಂ ಮತ್ತು ಡಿಸಿಎಂಗೆ ಪತ್ರ ಬರೆದಿದ್ದ ಶಿವಗಂಗಾ ವಿರುದ್ಧ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ವಾಗ್ದಾಳಿ ನಡೆಸಿದ್ದಾರೆ. ಶಿವಗಂಗಾ ಒಬ್ಬ ಮೆಂಟಲ್, ಅವನೇ ಸರಿಯಿಲ್ಲ. ಮೊದಲು ಅವರ ಅಣ್ಣನಿಗೆ ಸರಿಯಾಗಿ ಮರ್ಯಾದೆ ಕೊಡೋದನ್ನ ಅವರು ಕಲಿಬೇಕು ಅಂತ ಟಕ್ಕರ್ ಕೊಟ್ರು. ಇವನನ್ನ ಅವರ ಅಣ್ಣನೇ ಕಾರ್ಪೊರೇಷನ್ಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸಿದ್ರು. ಈಗ ಅವರ ಅಣ್ಣನ ಮೇಲೆ ಸೇಡು ತೀರಿಸಿಕೊಳ್ತಿದ್ದಾರೆ. ಅವರ ಅಣ್ಣನಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಕೆಂಡಕಾರಿದ್ದಾರೆ. ಮೆಂಟಲ್ ಬರೋ ಮರೆ ಅವನು ಮೆಂಟಲ್ ಸರಿ ಅವ್ನಿಗೆ ಏನು ಗೊತ್ತೈತೆ ಬಾರ ಮರೆ ಯಾರಾಗ ಅವನು ಎಲ್ಲಿ ನೀನು ಬಾ ಕಾರ್ಪೊರೇಷನ್ನಿಗೆ ಮಸ್ಟು ಅವ್ರ ಅಣ್ಣಗೆ ಮರ್ಯಾದೆ ಕೊಟ್ಟು ಅಣ್ಣ ತಮ್ಮಗಳನ್ನ ಸರಿಯಾಗಿ ಹಿಡ್ಕೊಳಕ್ಕೆ. ಚಿತ್ರದುರ್ಗದಲ್ಲಿ ನಡೆದ ನೂತನ ವಿಕಾಸಸೌಧ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೀರೇಂದ್ರ ಹೆಗಡೆ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಒಬ್ಬ ವ್ಯಕ್ತಿ ಜೀವನದಲ್ಲಿ ಚತುರ್ದಾನ ಮಾಡಬೇಕು ಅಂತ ಸಲಹೆ ನೀಡಿದ್ದಾರೆ. ಅವುಗಳು ಯಾವುದು ಅಂದರೆ ಅನ್ನ, ಔಷಧ, ವಿದ್ಯೆ ಹಾಗೂ ಅಭಯ ದಾನಗಳು ಶ್ರೇಷ್ಠವಾಗಿರುತ್ತವೆ ಅಂತ ಹೇಳಿದ್ದಾರೆ. ಇನ್ನು ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಸಂಘಗಳ ಮೂಲಕ ಸ್ವ ಉದ್ಯೋಗ ತರಬೇತಿ ನೀಡಲಾಗ್ತಾ ಇದೆ. 600ಕ್ಕೂ ಹೆಚ್ಚು ಉದ್ಯೋಗ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಿ 40 ಲಕ್ಷ ಜನರಿಗೆ ತರಬೇತಿ ನೀಡಲಾಗ್ತಾ ಇದೆ. ಹಣದಿಂದಲೇ ಎಲ್ಲ ಬದಲಾವಣೆ ಆಗುವುದಿಲ್ಲ, ಅಭಿವೃದ್ಧಿ ಆಗುವುದಕ್ಕೆ ಸ್ವಂತಿಕೆ, ಸಾಧನೆ, ಪರಿಶ್ರಮ ಅಗತ್ಯ ಅಂತ ಹೇಳಿದ್ದಾರೆ. ಇದನ್ನ ಹೇಳಿಕೊಡುವ ಉದ್ದೇಶದಿಂದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸ್ಥಾಪನೆ ಮಾಡಲಾಗಿದೆ. ಈ ಮೂಲಕ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಶಾಸಕ ಎಂ ಚಂದ್ರಪ್ಪಗೆ ಮಾಜಿ ಸಚಿವ ಎಚ್ ಆಂಜನೇಯ ಟಾಂಗ್ ಕೊಟ್ಟಿದ್ದಾರೆ. ಎಷ್ಟೋ ರಾಜಕಾರಣಿಗಳು ಜನ ತಪ್ಪು ಮಾಡಿದಾಗ ಬಾ ಧರ್ಮಸ್ಥಳಕ್ಕೆ ಆಣೆ ಮಾಡು ಅಂತಾರೆ. ಹೀಗೆ ರಾಜಕಾರಣಿಗಳು ಮಂಜುನಾಥ ಸ್ವಾಮಿಯನ್ನ ದುರುಪಯೋಗ ಮಾಡ್ಕೊಳ್ತೀವಿ. ಇಂಥ ಜನ ಇರೋದು ದುರಾದೃಷ್ಟಕರ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯಾರಾದ್ರೂ ಕಳ್ಳತನ, ಮೋಸ ಮಾಡಿದ್ರೆ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡಿಸ್ತಾರೆ. ಅದೇನು ಶಿಕ್ಷೆ ಆಯ್ತೋ ಇಲ್ವೋ ಗೊತ್ತಿಲ್ಲ ಅಂತ ವೇದಿಕೆಯ ಮೇಲೆಯೇ ಶಾಸಕ ಎಂ ಚಂದ್ರಪ್ಪಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಯ್ತಕ್ಕಂಥ, ಯಾರ ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು ಅಂತಕ್ಕಂಥ ಒಂದು ಇದು ಮೋಸ ಮಾಡ್ತಕ್ಕಂಥದ್ದು ಭಯ ಹುಟ್ಟಿಸ್ತಕ್ಕಂಥ ಎಷ್ಟೋ ನಮ್ಮ ರಾಜಕಾರಣಿಗಳು ಅವ್ರನ್ನ ಇವ್ರನ್ನ ಬೈದಾಗ ಅಥವಾ ಏನಾರ ಚೇಷ್ಟೆ ಮಾಡಿದಾಗ ಪಾಪ ಧರ್ಮಸ್ಥಳಕ್ಕೆ ಹೋಗೋಣ ಹಂಗಿರೋದು ಆಣೆ ಮಾಡು ಅಂತ ಹೇಳ್ತಾರೆ ಅಲ್ವಾ. ಒಬ್ಬ ಮೂರ್ಖ ನಾವೆಲ್ಲ ರಾಜಕಾರಣಿಗಳು ಹಣ ಅನ್ಸಿವಿ ಏನು